ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿಯ ಶಾಕ್. ಇಡಿ ಇಕ್ಕಳದಲ್ಲಿ ಸಿಲುಕಿಕೊಳ್ತಾರಾ ಸಿಎಂ ಸಿದ್ದರಾಮಯ್ಯ ಎಂಬ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಮೂಡಾ ಹಗರಣ ಸಂಬಂಧ ತನಿಖೆಯನ್ನ ಇಡಿ ಕೈಗೆತ್ತಿಕೊಳ್ಳೋ ಸಲುವಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದ್ದು, ಕಾನೂನಿನ ಚಕ್ರವ್ಯೂಹದಲ್ಲಿ ಸಿಎಂ ಸಿಲುಕಲಿದ್ದಾರೆ. ಸಿಎಂಗೆ ನೋಟಿಸ್ ಕೊಡುತ್ತಾ ಇಡಿ, ಆ ಮೂಲಕವಾಗಿ ವಿಚಾರಣೆಯನ್ನ ನಡೆಸಲಾಗುತ್ತಾ, ವಿಚಾರಣೆಯನ್ನ ಎದುರಿಸಬೇಕಾಗಿ ಬರುತ್ತಾ ಸಿಎಂ? ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಬಿಐಗೆ ಅಂಕುಶ ಹಾಕಿದ್ದ ಸಿಎಂಗೆ ಇಡಿ ಶಾಕ್. ಮೂಡಾ ಹಗರಣದ ತನಿಖೆಗೆ ಇಡಿ ಎಂಟ್ರಿ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲು. ಸಿಎಂ ಸಿದ್ದರಾಮಯ್ಯನವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ರಾಜ್ಯದಲ್ಲಿ ಸಿಬಿಐಗೆ ಅಂಕುಶ ಹಾಕಿದ್ದ ಸಿದ್ದರಾಮಯ್ಯನವರಿಗೆ ಇಡಿ ದಿಗಿಲು ಮೂಡಿಸಿದೆ. ಮೂಡಾ ಹಗರಣದ ತನಿಖೆಗಿಳಿದಿರುವಂತಹ ಜಾರಿ ನಿರ್ದೇಶನಾಲಯ ಹಗರಣದ ಆಳ ಅಗಲವನ್ನ ಜಾಲಾಡ್ತಿದೆ. 2022ರಲ್ಲಿ ಲೋಕಾಯುಕ್ತ ದಾಖಲಿಸಿದ ಪ್ರಕರಣದ ಸಂಬಂಧ ಒಟ್ಟು 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ಅನ್ನು ದಾಖಲಿಸಿಕೊಂಡಿದೆ. ಮೈಸೂರಿನ ಹಿನಿಕಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆ ಹಗರಣದಲ್ಲಿ 2017ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಾಗಿದೆ. ಸೆಪ್ಟೆಂಬರ್ 9ರಂದು 18 ಅಧಿಕಾರಿಗಳಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿತ್ತು. ಪ್ರಕರಣದಲ್ಲಿ 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆಯ ಆರೋಪ ಕೇಳಿಬಂದಿತ್ತು. ಇದೀಗ ಲೋಕಾಯುಕ್ತದಲ್ಲಿ ದಾಖಲಾದ ಪ್ರಕರಣವನ್ನು ಆಧರಿಸಿ ಇಡಿ ತನಿಖೆಗೆ ಮುಂದಾಗಿದೆ. ಸರ್, ನಿನ್ನೆ ಇಡಿ ಅವರು ಒಂದು ಇಎಸ್ಐಆರ್ ಒಂದು ಫೈಲ್ ಮಾಡಿದ್ದಾರೆ. ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದರೆ ಸೈಟು ಕಾಂಪನ್ಸೇಟ್ರಿ ಸೈಟ್ಗಳು ಕೊಟ್ಟಿರೋದು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ, ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ. ಮೂಡಾ ಹಗರಣದ ತನಿಖೆಗೆ ಈಗಾಗಲೇ ಇಡಿ ಅಧಿಕಾರಿಗಳು 2 ಇಸಿಐಆರ್ ಅನ್ನು ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾದಂಥ ಒಂದು ಪ್ರಕರಣ ಏನಿತ್ತು, ಅದಾದ ನಂತರ 2017ನಲ್ಲಿ ಮೂಡಾದಲ್ಲಿ ನಡೆದಂಥ ಹಗರಣ ಏನಿತ್ತು, ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಒಂದು ಇಸಿಐಆರ್ ಅನ್ನು ಕೂಡ ದಾಖಲನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ 18 ಜನ ಮೂಡಾದ ಅಧಿಕಾರಿಗಳನ್ನು ಆರೋಪಿಗಳನ್ನಾಗಿ ಮಾಡಿರುವಂಥ ಇಡಿ ಅಧಿಕಾರಿಗಳು ಇಡೀ ಪ್ರಕರಣದ, ಅಂದರೆ ಮೂಡಾ ಒಳಗಡೆ ನಡೆದಂಥ ಅವ್ಯವಹಾರಗಳೇನಿತ್ತು, ಇಡೀ ಪ್ರಕರಣದ ಆಳ ಅಗಲವನ್ನು ಅಳತೆ ಮಾಡಲಿಕ್ಕೆ ಮತ್ತು ತನಿಖೆಯ ಮೂಲಕ ಮೂಡಾದಲ್ಲಿ ನಡೆದಂಥ ಹಗರಣವನ್ನು ಬಯಲೆಳೆಯೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೇಸ್ಗೆ ಇಡಿ ಎಂಟ್ರಿ ಆಗ್ತಿದ್ದಂತೆ ಸಿಎಂ ಮಾತ್ರವಲ್ಲ, ಹಲವರ ಎದೆಯಲ್ಲಿ ನಡುಕ ಶುರುವಾಗಿದೆ. 50-50 ಅನುಪಾತದಲ್ಲಿ ಸೈಟನ್ನು ಹಂಚಿದವರು, ಸೈಟನ್ನು ಪಡೆದವರು, ಸೈಟನ್ನು ಕೊಡಿಸಲು ಮಧ್ಯಸ್ಥಿಕೆ ವಹಿಸಿದವರು, ಎಲ್ಲಾ ಪಕ್ಷದ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಮಾರಿ ಹಬ್ಬ ಕಾದಿದೆ. ಇಡಿಯ 2ನೇ ಇಸಿಐಆರ್ ಇಂದ ಸಾಕಷ್ಟು ಜನರ ಎದೆಯಲ್ಲಿ ಡವಡವ ಶುರುವಾಗಿರುವಂಥದ್ದು. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಇದರಲ್ಲಿ ಪಾತ್ರ ಇಲ್ಲ, ಜೊತೆಗೆ ಹಿನ್ಕಲ್ನ ಸರ್ವೆ ನಂಬರ್ 89ರಲ್ಲಿ ಮಾಡಿದಂಥ ಅವ್ಯವಹಾರ ಏನಿತ್ತು, ಅಂದರೆ 7 ಎಕರೆ 18 ಗುಂಟೆಯ ಅವ್ಯವಹಾರ ಏನಿತ್ತು, ಅದರಲ್ಲಿ 365ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಮೂಡಾ ಅಕ್ರಮವಾಗಿ ಸೈಟನ್ನು ಕೊಟ್ಟಿದೆ ಅಂತೇಳಿ ಆರೋಪ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ 18 ಜನ ಅಧಿಕಾರಿಗಳ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥ ಇಡಿ ಅಧಿಕಾರಿಗಳು 365 ಜನ ಫಲಾನುಭವಿಗಳು ಯಾರ್ಯಾರಿದ್ದಾರೆ, ಪ್ರಭಾವಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ, ಅವ್ರಿಗೆಲ್ಲರೂ ಕೂಡ ದೊಡ್ಡ ಮಟ್ಟದ ಶಾಖನ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಿಎಂ ಪತ್ನಿ ಸೈಟ್ ವಾಪಸ್, ಮುಂದೇನು? ಕಾನೂನಿನ ಚಕ್ರವ್ಯೂಹದಲ್ಲಿ ಸಿಎಂಗೆ ನೋಟಿಸ್ ಕೊಡುತ್ತಾ ಇಡಿ. ರಾಜಕೀಯ ಚಕ್ರವ್ಯೂಹವನ್ನ ಭೇದಿಸಿದ ಸಿಎಂಗೆ ಈಗ ಕಾನೂನಿನ ಚಕ್ರವ್ಯೂಹ ಸವಾಲಾಗಿದೆ. ಸಿಎಂ ಪತ್ನಿ ಪಾರ್ವತಿಯವರು 14 ಸೈಟ್ ವಾಪಸ್ ಕೊಡುವುದಾಗಿ ಹೇಳಿದ್ದಾರೆ. ಮುಂದೇನು ಅನ್ನೋದೇ ಪ್ರಶ್ನೆ. ಮೂಡಾ ಎಫ್ಐಆರ್ ಜೊತೆಗೆ ಇಡಿ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಎಲ್ಲಿ ಯಾವ ಕೇಸನ್ನ ಹೇಗೆ ಎದುರಿಸಬೇಕನ್ನೋದು ಚಿಂತೆಯಾಗಿದೆ. ಇನ್ನು ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ಪತ್ನಿ ಸೈಟ್ ವಾಪಸ್, ಮುಂದೇನು? ಕಾನೂನು ಹೋರಾಟದ ಪರಿಣಾಮ ಏನು? ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮ ಬೀರಲ್ಲ. ಈಗಾಗಲೇ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿದ್ದು ತನಿಖೆ ನಡೆಯುತ್ತದೆ. ಸಿಎಂ ಪತ್ನಿ, ಉಳಿದ ಆರೋಪಿಗಳು ಕೂಡ ತನಿಖೆಯನ್ನ ಫೇಸ್ ಮಾಡಬೇಕು. ತನಿಖೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಪ್ರಕರಣದಲ್ಲಿ ಸಿಎಂಗೆ ಕಾನೂನು ಹೋರಾಟ ಅನಿವಾರ್ಯ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿ ತನಿಖೆ ಕೂಡ ನಡೀತಾ ಇರುವಂಥದ್ದು. ಈ ಮಧ್ಯದಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆದ
ನಂತರದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರು ನಿನ್ನೆ ಮೂಡಾ ಅಧ್ಯಕ್ಷರಿಗೆ ಪತ್ರ ಕೂಡ ಬರೆದಿರುವಂಥದ್ದು. ಎಲ್ಲ 14 ಸೈಟ್ಗಳನ್ನು ಕೂಡ ವಾಪಸ್ ತಗೊಳ್ಳಿ ಅಂತ ಕೂಡ ಮೂಡಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಿಂದ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗಿದೆ. ಆರೋಪಿಗಳು ಯಾರು ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ತನಿಖೆ ಕೂಡ ಈಗ ನಡೀತಾ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಎಲ್ಲರೂ ಕೂಡ ತನಿಖೆ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು. ಆ ಸಂಬಂಧಪಟ್ಟಾಗೆ ನೋಟಿಸ್ ಕೊಟ್ಟು ಎಲ್ಲರ ವಿಚಾರಣೆ ಮಾಡ್ತಾರೆ. ವಿಚಾರಣೆ ನಡೆದ ನಂತರದಲ್ಲಿ ಹಂತವಾಗಿ ಅಧಿಕಾರಿಗಳು ಅಂದರೆ ಅವರ ತಿಳುವಳಿಕೆಗೆ ತಕ್ಕಂತೆ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸುವಂಥದ್ದು. ಹಾಗಾಗಿ ಈಗ ಸಿಎಂ ಅವರ ಪತ್ನಿ ಸೈಟ್ಗಳು ವಾಪಸ್ ತಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆಯೋದ್ರಿಂದ ಬಹಳಷ್ಟು ಏನು ವ್ಯತ್ಯಾಸಗಳೇನು ಚೇಂಜಸ್ ಏನು ಆಗೋದಿಲ್ಲ. ಕಾನೂನು ಪ್ರಕಾರ ತನಿಖಾಧಿಕಾರಿಗಳ ಮುಂದೆ ಯಾವ ರೀತಿ ತನಿಖೆ ಹಾಜರಾಗಬೇಕು ಆ ಹಾಜರಾಗುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಸೇರಿದಂತೆ ಇತರೆ ಆರೋಪಿಗಳು ಕೂಡ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಇನ್ನು ಸಿಎಂ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರಿಗೂ ಕೂಡ ಇಡಿ ಶಾಕ್ ಕೊಟ್ಟಿತ್ತು. ಹಲವು ಪ್ರಕರಣಗಳಲ್ಲಿ ಹಾಲಿ ಸಚಿವರು ಮಾಜಿ ಸಚಿವರ ಮೇಲೆ ಇಡಿ ರೇಡ್ ನಡೆಸಿ ಡ್ರಿಲ್ ನಡೆಸಿದೆ. ಯಾವ್ಯಾವ ಕೇಸ್ನಲ್ಲಿ ಇಡಿ ದಾಳಿ ಮಾಡಿದೆ ಅಂತ ಹೇಳಿ ತೋರಿಸ್ತೀವಿ ನೋಡಿ. ಯಾರ್ಯಾರ ಮೇಲೆ ಇಡಿ ದಾಳಿ? ಜಮೀರ್ ಅಹಮದ್ IMA ಕೇಸ್, DK ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ, ನಾಗೇಂದ್ರ ಆದಾಯ ಮೀರಿ ಆಸ್ತಿ ಗಳಿಕೆ, ವಾಲ್ಮೀಕಿ ಕೇಸ್. ಇದೀಗ ಮೂಡಾ ಕೇಸ್ನಲ್ಲಿ ಸಿಎಂಗೆ ಇಡಿ ಶಾಕ್ ಕೊಟ್ಟಿದೆ. ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಇದೇನು ಹೊಸದೇನಲ್ಲ. ಅನೇಕ ನಾಯಕರ ಮೇಲೆ ಇಡಿ ದಾಳಿ ಮಾಡಿದೆ. ಸಚಿವರಾದಂತಹ ಜಮೀರ್ ಅಹಮದ್, DCM DK ಶಿವಕುಮಾರ್, ಮಾಜಿ ಸಚಿವ ನಾಗೇಂದ್ರ ಸೇರಿ ಅನೇಕ ನಾಯಕರ ಮೇಲೆ ಇಡಿ ದಾಳಿ ಮಾಡಿದೆ. ಈಗ ಸಿದ್ದರಾಮಯ್ಯ ಸರದಿ. ಇಡಿ ದಾಳಿಯನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಎದುರಿಸ್ತಾರೆ ಕಾದ್ ನೋಡಬೇಕು. ಹಾಲಿ ಸಿಎಂ ವಿರುದ್ಧವೇ ಇಡಿ ಕೇಸ್ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವಾಗಿದೆ. ಮೂಡಾ ಪ್ರಕರಣವನ್ನು ಉಲ್ಲೇಖಿಸಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಅಸ್ತ್ರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇಡಿ ಕೇಸ್ ರೋಚಕ ತಿರುವನ್ನ ಪಡೆದುಕೊಂಡ್ರೆ ಮುಂಬರುವ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಬಹುದೊಡ್ಡ ಆಯುಧ ಬಿಜೆಪಿಗೆ ಸಿಕ್ಕಂತಾಗುತ್ತೆ. ಹೀಗಾಗಿ ಹೈಕಮಾಂಡ್ ಇಡೀ ಪ್ರಕರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗ ಮುಡಾ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಇಡಿ ಕೂಡ FIR ದಾಖಲಿಸಿಕೊಂಡಿದೆ. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಭಾರಿ ಮುಜುಗರ ತಂದಿದೆ, ಜೊತೆಗೆ ಆತಂಕ ಕೂಡ ಉಂಟು ಮಾಡಿದೆ. ಇನ್ನು ಈ ಬೆನ್ನಲ್ಲೇ ಈ ಇಡಿ ಎಂಟ್ರಿಯನ್ನು ರಾಜಕೀಯ ಅಸ್ತ್ರವಾಗಿ ಬಿಜೆಪಿ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ತಾ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ಮುಡಾ ಪ್ರಕರಣವನ್ನು ಉಲ್ಲೇಖ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ರು. ಈಗ ಈ ಒಂದು ಇಡೀ ಪ್ರಕರಣವನ್ನು ಬಿಜೆಪಿ ಹೈಕಮಾಂಡ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂಬರುವಂತಹ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದನ್ನು ರಾಜಕೀಯ ಅಸ್ತ್ರ ಮಾಡ್ಕೋಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಿಂದ ಹೊರಬರಲಿಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಒಂದೊಂದೇ ಹೊಸ ಸಂಕಷ್ಟ ಬಂದು ಅವರ ಮುಂದೆ ನಿಲ್ತಿದೆ. ಸದ್ಯ ಇಡಿ ದಾಖಲಿಸಿದಂತಹ ಕೇಸ್ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ಈ ಪ್ರಕರಣ ಈಗ ಮುಖ್ಯಮಂತ್ರಿಗಳಿಗೆ ಹೇಗೆ ಎಳ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಲೋಕಾಯುಕ್ತ ತನಿಖೆಯನ್ನು ಎದುರಿಸಲೇಬೇಕು, ಬಟ್ ಇಡಿ ತನಿಖೆಯನ್ನು ಎದುರಿಸಬೇಕಾಗ್ತಾ ಇಡಿ ಯಾವ ಬೇಸ್ ಮೇಲೆ ಈಗ ತನಿಖೆ ನಡೆಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಬ್ಸಲ್ಯೂಟ್ಲಿ ಅಲ್ಲಿ ಏನು ದೂರು ಕೊಟ್ಟಿದ್ದಾರೆ ಅದ್ರ ಮೇಲೆ ಹೋಗಬೇಕಾಗಿರೋದು. 14 ಸೈಟು ಮನಿ ಲಾಂಡ್ರಿಂಗ್ ಎಲ್ಲರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ, ಇದರಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಿಂದ ಬಂತು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನೋಡೋಣ ಹೆಂಗೆ ಇಡಿ ಅವ್ರ ತನಿಖೆಗೆ ತಗೊಂಡು ಹೋಗ್ತಾರೆ. ಗೊತ್ತಾಗ್ತಾ ಇರುತ್ತಲ್ಲ ಇನ್ನೊಂದಿಷ್ಟು ಸ್ವಲ್ಪ ಇನ್ನೊಂದು ವಾರ ಅಥವಾ ಇನ್ನೊಂದು ತಿಂಗಳಲ್ಲಿ ಅದರ ಅಪ್ಡೇಟ್ಸ್ಗಳು ಕ್ಲಿಯರ್ ಸಿಗುತ್ತೆ ಒಂದು ಪಿಕ್ಚರ್.